ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅದ್ದೂರಿ ಆಚರಣೆ. ಜಾತಿ ಸಮೀಕ್ಷೆ ವೇಳೆ ಲೋಪದೋಷ, ಮಾದಿಗ ಸಮಾಜ ಆರೋಪ. ಮೇ 12ರಂದು ಬಸವನಗರದಲ್ಲಿ ಬುದ್ಧನ ಪ್ರತಿಮೆ ಅನಾವರಣ. ಇದೀಗ ವಾರ್ತೆಗಳ ವಿವರ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನ ಕಲಬುರಗಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ನಡೆದ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಗಣ್ಯರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ರೆಡ್ಡಿ ಸಮಾಜದ ಶ್ರೇಯೋಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದ್ದು, ನನಗೂ ಶಾಸಕರನ್ನಾಗಿಸಲು ಆಶೀರ್ವಾದ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ತಾವು ಹೇಳುವ ಆದೇಶಕ್ಕೆ ತಲೆಬಾಗಿ ಕೆಲಸ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಬಳಿಕ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಮಾತನಾಡಿ, ರೆಡ್ಡಿ ಸಮಾಜವು ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಬಲಾಢ್ಯ ಹೊಂದಿದ್ದು, ಸರ್ಕಾರಗಳನ್ನು ಅಲುಗಾಡಿಸುವ ಸಾಮರ್ಥ್ಯ ಆ ಸಮಾಜಕ್ಕಿದೆ. ಈ ದಿಸೆಯಲ್ಲಿ ರಾಜಕೀಯ ಸೌಲಭ್ಯ, ಅವಕಾಶಗಳು ದೊರಕಿಸಿಕೊಡಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ವಿಧಾನಸಭಾ ಕ್ಷೇತ್ರ ವಿಂಗಡಣೆಯಾದ ಬಳಿಕ ಮೀಸಲಾತಿ ಅನುಗುಣವಾಗಿ ಕ್ಷೇತ್ರ ಹಂಚಿಕೆಯಾಗಲಿದ್ದು, ಎಂಎಲ್ಸಿ ಸ್ಥಾನ ತಿರಸ್ಕರಿಸಿದ್ದ ವೈದ್ಯ ಡಾಕ್ಟರ್ ಎಸ್ಪಿ ಕಾಮರೆಡ್ಡಿ ಮುಂದಿನ ದಿನಗಳಲ್ಲಿ ಶಾಸಕರಾಗುವ ಯೋಗ ಕೂಡಿ ಬರಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷೆ ಡಾಕ್ಟರ್ ವಿಶಾಲಾಕ್ಷಿ ವೀರ್ ಕರಡ್ಡಿ ವಿಶೇಷ ಉಪನ್ಯಾಸ ನೀಡಿದರು. ರೆಡ್ಡಿ ಸಮಾಜದ ಜಿಲ್ಲಾಧ್ಯಕ್ಷ ಖ್ಯಾತ ವೈದ್ಯ ಡಾಕ್ಟರ್ ಎಸ್ಬಿ ಕಾಮರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಅನೇಕ ಗಣ್ಯರು ಸಮಾರಂಭವನ್ನುದ್ದೇಶಿಸಿ ಮಾತನಾಡಿ ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಸಾಧನೆಯನ್ನ ಕೊಂಡಾಡಿದರು. ಜನಪ್ರಿಯ ಶಾಸಕರಾದಂತ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಈ ಒಂದು ಜಯಂತ್ಯೋತ್ಸವ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ವಿಧಾನ ಪರಿಷತ್ತಿನ ಸದಸ್ಯರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷರು, ಹಿರಿಯರು ಆದಂತ ಶಿಶಿಜಿ ನಮೋಶ್ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಜಯಂತ್ಯೋತ್ಸವ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ಇನ್ನೊಬ್ಬ ಹಿರಿಯರು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಬಂದಿದ್ದಾರೆ. ಅವರನ್ನು ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ಈ ಒಂದು ರೆಡ್ಡಿ ಸಮಾಜದ ಅಧ್ಯಕ್ಷರು ಆದಂತ ಖ್ಯಾತ ವೈದ್ಯರು ಆದಂತ ಡಾಕ್ಟರ್ ಕಾಮರೆಡ್ಡಿ ಅವರು ಬಂದಿದ್ದಾರೆ. ಅವರನ್ನು ವೇದಿಕೆ ಮುಖಾಂತರ ಜಯಂತ್ಯೋತ್ಸವ ಕಾರ್ಯಕ್ರಮ ಮುಖಾಂತರ ಸ್ವಾಗತ ಬಯಸುತ್ತೇನೆ. ಹಾಗೆಯೇ ಅಖಿಲ ಕರ್ನಾಟಕ ಮಹಿಳಾ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಸಹೋದರಿ ವಿಶಾಲಾಕ್ಷಿ ಕರಡಿ ಮೇಡಮ್ ಅವರು ಬಂದಿದ್ದಾರೆ. ಅವರನ್ನು ಸ್ವಾಗತಿಸುತ್ತೇನೆ. ನಮ್ಮ ಅಪರ ಜಿಲ್ಲಾಧಿಕಾರಿಗಳಂತ ರಾಯಪ್ ಸರ್ ಅವರು ಬಂದಿದ್ದಾರೆ. ಅವರನ್ನು ಈ ಜಯಂತ್ಯೋತ್ಸವ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ.
ಹಾಗೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಯಾದಂತ ದತ್ತಪ್ಪ ಸರ್ ಅವರಿಗೂ ನಾನು ಸ್ವಾಗತ ಮಾಡ್ತೀನಿ. ಹಾಗೇನೆ ಈ ವೇದಿಕೆ ಮುಂಭಾಗದಲ್ಲಿದ್ದ ಎಲ್ಲ ಅನೇಕ ಹಿರಿಯರಿದ್ದಾರೆ. ನಮ್ಮ ಸಮಾಜದ ಗೌರವಾಧ್ಯಕ್ಷ ಜನಾರೆಡ್ಡಿ ಸಾಹೇಬ್ ಪಾಟೀಲ್ ಇದ್ದಾರೆ, ನಿರ್ಭದ್ರಪ್ಪ ಸರ್ ಡಾಕ್ಟರ್ ಸರ್ ಇದ್ದಾರೆ, ರಾಜ್ಯದ ಉಪಾಧ್ಯಕ್ಷರಂತ ವಿ ಶಾಂತರೆಡ್ಡಿ ಸರ್ ಇದ್ದಾರೆ, ಗುರುಭದ್ರಪ್ಪ ಸರ್ ಇದ್ದಾರೆ, ಹಿರಿಯರಂತ ಕಾಮಿಡಿ ಸರ್ ಇದ್ದಾರೆ. ಅವರೆಲ್ಲರಿಗೆ, ಮಹಿಳೆಯರಿಗೆ, ತಾಯಂದಿರಿಗೆ, ಸಹೋದರಿಗೆ, ಯುವಕರಿಗೆ ಈ ಒಂದು ಸಭೆ ಯಶಸ್ವಿಗೊಳಿಸಿದಂತ ನಮ್ಮೆಲ್ಲರಿಗೆ ಈ ಒಂದು ಸಭೆಗೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ಜೈ ಕರ್ನಾಟಕ. ತಿಳಿದಿರುವ ಹಾಗೆ ನಮ್ಮ ತಾಯಿ ಶ್ರೀ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಆಚರಿಸೋತ್ಸವ. ಈ ಒಂದು ಆಚರಣೆ ಯಾಕಂದ್ರೆ ಒಂದು ನಾವು ವಿಭಿನ್ನ ರೀತಿಯಲ್ಲಿ ಒಂದು ಉತ್ಸಾಹದಲ್ಲಿ ಆಚರಿಸಬೇಕಂತ ನಮ್ಮ ಕನಸಾಗಿತ್ತು. ಬಟ್ ಕಾರಣಾಂತರದಿಂದ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ, ನಮ್ಮ ದೇಶದಲ್ಲಿ ಏನಾಗಿದೆ, ಅದು ನಿಜವಾಗ್ಲೂ ನಮಗೆ ಒಂದು ದುಃಖಕರವಾದ ಒಂದು ಸನ್ನಿವೇಶ ಉಂಟಾಗಿದೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಸೈನಿಕರಾಗಿರಲಿ, ಭಾರತದ ಸೈನಿಕರಿಗೆ ನಿಮ್ಮೆಲ್ಲರಿಂದ ನಮ್ಮೆಲ್ಲರಿಂದ ಇನ್ನೂ ಅವರಿಗೆ ಒಂದು ಸ್ಫೂರ್ತಿ ತುಂಬಿ ನಮ್ಮ ದೇಶಕ್ಕಾಗಿ ಹೋರಾಡಲಿ ಅಂತ ಈ ಸಂದರ್ಭದಲ್ಲಿ ಮೊದಲೇ ನಾನು ಹೇಳಲು ಬಯಸ್ತೇನೆ. ನಮಗೆ ನಮ್ಮ ರೆಡ್ಡಿ ಸಮಾಜಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಏನು ಸೀಮಿತ ಅಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಇಡೀ ಸಮಾಜಕ್ಕಾಗಿ ತಾನು ಒಂದು ಸಾಧಾರಣ ಮಹಿಳೆಯಾಗಿ ಏನು ಜೀವನ ಸಾಧಿಸಿದ್ಲೋ ಅದು ನಮ್ಮೆಲ್ಲರ ಸಮಾಜಕ್ಕೆ ಒಂದು ಮಾದರಿಯಾದಂಥ ಒಂದು ಸಂದರ್ಭ ನೆನೆಸ್ಬೇಕಾಗ್ತದೆ. ಯಾಕಂದರೆ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಅವರು ತನ್ನ ಕಷ್ಟದಲ್ಲಿಯೂ ಕೂಡ ಎಲ್ಲ ಒಳ್ಳೆಯದಾಗುವ ಒಂದು, ಯಾರು ತನಗೆ ಕಷ್ಟಪಟ್ಟವರಿಗೂ ಕೂಡ ಅವರಿಗೆ ಒಳ್ಳೆಯದಂತ ಬಯಸಿದಂಥ ಒಂದು ತಾಯಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಒಬ್ಬ ನಾರಿಯಾಗಿ ಸಮಾಜದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ತೋರಿಸಿಕೊಟ್ಟಂಥವಳು ನಮ್ಮ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಅವಳು ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಶರಣಾಗಿ ಮಲ್ಲಿಕಾರ್ಜುನ ಒಂದು ದರ್ಶನವನ್ನು ಪಡೆದಾಗ ಶ್ರೀಶೈಲ ಮಲ್ಲಿಕಾರ್ಜುನವರಿಗೆ ಕೇಳಿದಾಗ ಆಕೆ ತನ್ನ ಸ್ವಾರ್ಥಕ್ಕಾಗಿ ಏನೂ ಕೇಳಿಲ್ಲ. ಆಕೆ ಕೇಳಿದ್ದು ಸಮಾಜಕ್ಕಾಗಿ, ತನ್ನ ಬಾಂಧವರಿಗಾಗಿ. ಏನಂದ್ರೆ ನಮ್ಮ ಸಮಾಜದವರು ಯಾರು ಬಡವರಾಗಬಾರ್ದು, ತಿನ್ನಲು ಅನ್ನ ಸಿಗಬೇಕು ಅಂತ ಒಂದು ಸಮಾಜದ ಕಳಕಳಿ ಇಟ್ಟುಕೊಂಡು ಹೇಮರೆಡ್ಡಿ ಮಲ್ಲಮ್ಮ ಒಂದು ಜೀವನವನ್ನು ಸಾಗಿಸಿದಂಥವ್ರು. ಈ ಒಂದು ನಮ್ಮ ಮಾದರಿಯಲ್ಲಿ ನಮ್ಮ ಸಮಾಜ, ಎಲ್ಲ ವೀರಶೈವ ಸಮಾಜ ಇರಲಿ, ಇನ್ನು ಅನೇಕ ಸಮಾಜಗಳು ಎಲ್ಲರೂ ಈ ಒಂದು ಮಹಾತ್ಮರ ಒಂದು ಜೀವನವನ್ನು ಅರಿತು ನಾವು ಇವತ್ತು ಸರ್ಕಾರವಾಗಿರಲಿ ಯಾರೇ ಆಗಿರಲಿ ನಾವು ಆ ಥರ ಜೀವನ ಸಾಗಿಸ್ಬೇಕಂತ ಈ ಒಂದು ಜಯಂತಿ ಆಚರಣೆ ಇರುತ್ತೆ. ಈ ಒಂದು ಜಯಂತಿ ನಾವು ಆಚರಣೆ ಮಾಡಿ ಹೋಗುವಂತಲ್ಲ, ಅವರು ನಡೆದಂಥ ಹಾದಿ, ಅವರು ನಡೆದಂಥ ನುಡಿ ನಾವು ಈ ಸಂದರ್ಭದಲ್ಲಿ ನಾವು ನೆನೆಸುತ್ತಾ ಅದನ್ನು ನಾವು ಪಾಲನೆ ಮಾಡುವಂಥ ಒಂದು ಇಚ್ಛಾವನ್ನು ಉಂಟು ಮಾಡುವಂಥ ಈ ಜಯಂತಿಗೆ ತಾವೆಲ್ಲರೂ ಸಮಾಜದಿಂದ ಬಂದು, ನಮ್ಮ ಹಿರಿಯರು ಇವತ್ತು ಎಲ್ಲರೂ ಬಂದು ಈ ಜಯಂತಿಯನ್ನು ಆಚರಣೆ ಇವತ್ತು ಮಾಡ್ತಾ ಇದ್ದೇವೆ. ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಇನ್ನೂ ಅನೇಕ ನಮ್ಮ ಮೇಡಮ್ ಅವರು, ವಿಶಾಲಾಕ್ಷಿ ಮೇಡಮ್ ಅವರು ಹೇಳ್ತಾರೆ. ಅದನ್ನು ತಾವೆಲ್ಲರೂ ಕೇಳಬೇಕು. ಮತ್ತು ಇನ್ನೂ ಅನೇಕ ಹಿರಿಯರು ಕೂಡ ಮಾತಾಡ್ತಾರೆ. ಆತ್ಮವನ್ನು ನಿಮ್ಮೆಲ್ಲರ ಮನಸ್ಸಿನ ಇದೆ ಎಂಬ ಭಾವನೆ ನನಗೆ ಗೊತ್ತಾಗ್ತದೆ. ಯಾಕೆಂದ್ರೆ ಶಿವಶರಣೆಯಲ್ಲಿ ಅತ್ಯಂತ ಶ್ರೇಷ್ಠ ಶಿವಶರಣೆ ವಿಶ್ವಕ್ಕೆ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಅವಳ ಬದುಕು ನಾವೆಲ್ಲರಿಗೂ ದಾರಿ. ಅವ್ರು ಪಟ್ಟಂತ ಕಷ್ಟ ಇರೋದಲ್ಲ, ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಪ್ರತ್ಯಕ್ಷ ಮಲ್ಲಿಕಾರ್ಜುನ ಆಗಿ ಇನ್ನು ಏನ್ ಬೇಕಮ್ಮ ಅಂತ ಕೇಳಿದಾಗ ನನ್ನ ಮಾವ ಹೊಡಿತ ಅಂತ ಹೇಳಿಲ್ಲ, ನಮ್ಮ ಅತ್ತಿ ಹೊಡಿತಾರ ತೊಂದರೆ ಕೊಡ್ತಾರ ಅಂತ ಹೇಳಿಲ್ಲ. ಎಲ್ಲ ಪಟ್ಟಂತ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ನನ್ನ ರೆಡ್ಡಿ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಏನೂ ತೊಂದರೆನೇ ಆಗಬಾರ್ದು, ರೆಡ್ಡಿಗಳು ಅಂದ್ರೆ ಬಂಗಾರ ಕಡ್ಡಿ ಅಂತ ಹೇಳಿದ್ರು. ಅದಕ್ಕಾಗಿ ನೀವೆಲ್ಲ ಬಹಳ ಶ್ರೀಮಂತರಿದ್ದೀರಿ ಅಂತ ಯಾರು ಬಡವರೇ ಸಿಗಂಗಿಲ್ಲ ರೆಡ್ಡಿ ಸಮಾಜದಲ್ಲಿ.
ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯಲ್ಲಿ ಭಾಗವಹಿಸಿದ್ರಿ. ಬಹುಶಃ ಮಾನವ ಕುಲದಲ್ಲಿ ಈ ನಮ್ಮ ಆಶೀರ್ವಾದ ಕೇಳ್ಕೊಂಡಾಕಿ ನಿಮ್ಮ ಸಮಾಜಕ್ಕೆ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನವ್ರೆ ಅಂತ ಒಂದು ಅತ್ಯಂತ ಉತ್ತಮವಾದಂತಹ ಸಂಸ್ಕಾರದಲ್ಲಿ ಬೆಳೆದಂತವ್ರು ನಿಮ್ಮೆಲ್ಲರೂ ಭಾಗವಹಿಸಿದ್ದೀರಿ. ರಾಮಪುರ ಗ್ರಾಮದ ನಾಗರೆಡ್ಡಿ ಗೌರಮ್ಮರ ದಾಂಪತ್ಯಗಳ ಉದರದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಆಶೀರ್ವಾದ ಜನಿಸಿದ ಸುಪುತ್ರಿ ಮಲ್ಲಮ್ಮನವರು. ಸಿದ್ದಾಪುರ ಗ್ರಾಮದ ಹೇಮರೆಡ್ಡಿ ಸೊಸೆಯಾಗಿ, ಭರಮರೆಡ್ಡಿ ಪತ್ನಿಯಾಗಿ, ಯೋಗಿ ವಿವೇವರ ಅತ್ತಿಗೆಯಾಗಿ, ಹೆಣ್ಣು ಕುಲಕ್ಕೆ ಮಾದರಿಯಾಗಿ, ವಿಶೇಷವಾಗಿ ರೆಡ್ಡಿ ಕುಲಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನಿಂದ ವರವ ಪಡೆದ ವಿಶ್ವದ ಶ್ರೇಷ್ಠ ಮಾತೆ ಹೇಮರೆಡ್ಡಿ ಮಲ್ಲಮ್ಮನವರು. ಅತ್ತೆ ನೆಗಡಿಯವರ ಕಾಟಕ್ಕೆ ಕಾಡಿನಲ್ಲಿ ಹಸು ಕರುವನ್ನು ಮೇಯಿಸುತ್ತಾ ಗಿಡದ ಕೆಳಗೆ ಕಲ್ಲು ಮಣ್ಣಿನಿಂದ ಸ್ಥಾವರ ಲಿಂಗವನ್ನು ಸ್ಥಾಪಿಸಿ ಅದಕ್ಕೆ ದಿನನಿತ್ಯ ಅತ್ತೆ ನೆಗಡಿಯವರ ಮನೆಯಲ್ಲಿ ಹಾಳಾದ ಅಳಿಸಿದ ಅನ್ನ ಅಂಬಲಿ ಕೊಟ್ಟ ಬುತ್ತಿಯಿಂದ ಶಿವನಿಗೆ ಸ್ಥಾವರ ಲಿಂಗಕ್ಕೆ ಭಕ್ತಿಯಿಂದ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದವರು. ಎಲ್ಲಾ ಮಾಂಬೆ ಬೆಳಗಿದವರು ರೆಡ್ಡಿ ಕುಲ. ಮಾ ಸಾಧಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಮಾವನ ಮತ್ತು ಗಂಡನ ಮನೆತನದ ಹೆಸರು ಉದ್ಧಾರ ಮಾಡಿದವರು. ಮಹಾನ್ ತಾಯಿಯ 603ನೇಯ ಜಯಂತ್ಯೋತ್ಸವಕ್ಕೆ ಇವತ್ತಿನ ದಿವಸ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವೆಲ್ಲ ಮಾಡೋರಿದ್ದೀರಿ. ಇವತ್ತು ಈ ಭಾರತ ಮತ್ತು ಪಾಕಿಸ್ತಾನದ ನೀವೆಲ್ಲ ಮತ್ತು ಕಾಮರೆಡ್ಡಿಯನ್ನ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾನ, ಒಳ್ಳೇದಾಗ್ಲಿ ಮುಂದೆ ಅವನು ಜೀವನ. ನಾವೆಲ್ಲ ಮರಿ ಹೋಗಿದ ನಾವು ಎಲ್ಲ ಈ ವಿಧಾನಸಭೆ ಶಶಿ ಲಂಬೋಸಿ ಮಗನ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ್ತಿದ್ದಾರೆ. ಇಲ್ಲ ನಾ MLA ಆಗಬೇಕು ಹಠ ಇರುವುದು ಅಲ್ಲ. ಕ್ಷೇತ್ರ ಪುನರ್ವಿಂಗಡಣೆನೂ ಆಗ್ತಾವ. ಎಲ್ಲಪ್ಪರು ಪಾಠ ಕೇಳಬೇಕಾಗಿಲ್ಲ, ನಗೋಸ್ಕರ ಕೇಳಬೇಕಾಗಿಲ್ಲ. ಯಾಕಿತ್ತು ಅಲ್ಲಪ್ಪ ಅತ್ಯಂತ ಪ್ರಾಮಾಣಿಕ ಪವರ್ಫುಲ್ ಲೀಡರ್. ಕೇಳ್ತಾರೆ ಅವನು ಮಾತಿನ ಇದ್ರ ಮೇಲೆ ಎಲ್ಲವೂ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಈ ಕೆಳಗಡೆ ಪಾಪ ಜಸ್ಟಿಸ್ ಶಿವರಾಜ್ ಪಾಟೀಲ್ ಹೆಸರಿನಿಂದ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿ ಶಿಕ್ಷಣ ಸಂಘಟನೆ ಹೋರಾಟವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು. ಅದನ್ನು ಪ್ರಾಮಾಣಿಕವಾಗಿ ನೆನೆಸ್ತಕ್ಕಂಥ ಕೆಲಸ ನಾವು ಚೆನ್ನಾರೆಡ್ಡಿಯವರು ಮಾಡ್ತಾ ಇದ್ದೀವಿ ಅಂತ ಅದ್ಭುತ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ರಂಗದಲ್ಲಿ ಕೂಡ ಈ ರೆಡ್ಡಿ ಸಮಾಜಗಳು ಮಂತ್ರಿ ಹಿಡಿದು ಎಲ್ಲ ಸಂಸ್ಥೆಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದೆ. ರೆಡ್ಡಿ ಸಮಾಜದವರು ಎದ್ದು ನಿಂತಿರಪ್ಪ ಅಂದ್ರೆ ಸರ್ಕಾರನೂ ಅಗಲಾಡ್ತದೆ, ಉಳಿದ ಎಲ್ಲ ರೀತಿಯಲ್ಲಿ ಅಗಲಾಡಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ರೆಡ್ಡಿ ಜನಾಂಗ ಮುಂದುವರಿಸ್ಕೊಂಡು ಹೋಗ್ಬೇಕು. ಸಮಾಜದಲ್ಲಿ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಾಗಿ ಇನ್ನೂ ನಿಮ್ಮ ಸಮಾಜಕ್ಕೆ ಯಾವ್ಯಾವ ಸೌಲಭ್ಯಗಳು ಸಿಗಬೇಕು, ಮತ್ತೆ ರಾಜಕೀಯದಲ್ಲಿ ಏನು ಸೌಲಭ್ಯಗಳು ಸಿಗಬೇಕು ಅಂಥವರೆಲ್ಲರನ್ನು ಬೆಳೆಸ್ತಕ್ಕಂಥ ಕೆಲಸಗಳು ಮಾಡ್ರಿ. ಕಾಮರೆಡ್ಡಿಯವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೆಲ್ಲರ ಆಶೀರ್ವಾದ ಇರಲಿ. ಅವ್ರ ಮೇಲೆ ನೀವು ಯಾರೋ ಕೋಪಿಸ್ಕೋಬೇಡ್ರಿ, ಸಿಟ್ಟಾಗಬೇಡ್ರಿ. ಅವನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸಗಳು ಮಾಡಿ. ಮತ್ತೆ ಪ್ರತಿಮಾ ಕಾಮರೆಡ್ಡಿಯವರು ಕೂಡ ಉತ್ತಮವಾದ ಕೆಲಸಗಳು ಮಾಡ್ತಿದ್ದೀವಿ. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಮಸ್ಕಾರ. ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಮಾಡಿ ನನಗೆ ಬಹಳ ಅತ್ಯಂತ ಸಂತೋಷದಿಂದ ನಿಮ್ಮ ಕಾರ್ಯಕ್ರಮ ಬಂದಿಲ್ಲ. ರೆಡ್ಡಿ ಸಮಾಜದವರು ಅಂದ್ರೆ ಎಲ್ಲರಿಗೆ ಆಸ್ಪದ ಆದ ರೆಡ್ಡಿ ಸಮಾಜದವ್ರು ಅಂದ್ರ ಹೇಮರೆಡ್ಡಿ ಮಲ್ಲಮ್ಮ ಹೇಳಿದ ಹಾಗೆ ಇಡೀ ಮಾನವ ಜನಕ್ಕೆ ಆಲದ ಗಿಡ ಇದ್ದಪ್ಪ, ಆಲದ ಮರ ಇದ್ದಪ್ಪ. ನಮ್ಮ ಜನರಲ್ಲಿ ಹಿಂದುಳಿದವರು, ದಲಿತರು, ಬಡವರು ಎಲ್ಲಾ ಜನಾಂಗದವರಿಗೆ ಬೆಳೆಸ್ತಕ್ಕಂಥ ಕೆಲಸ ನೀವು ಮಾಡಬೇಕೆಂಬ ಮಾತನ್ನು ಕೂಡ ಹೇಳಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಎಲ್ಲರಿಗೂ ನಮಸ್ಕರಿಸಿ ನನ್ನ ಜಯಂತಿಗಳನ್ನ ಯಾವತ್ತೂ ಕೂಡ ಆಚರಣೆ ಮಾಡಿ ಬಹಳಷ್ಟು ಜಯಂತಿಯನ್ನು ಆಚರಣೆ ಮಾಡತಕ್ಕಂಥದ್ದು ನಮ್ಮ ಭಾರತ ದೇಶದ ಇತಿಹಾಸದ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಬುದ್ಧನ ಕಾಲದಲ್ಲಿ ಆನೆ
ಆಮೇಲೆ 12ನೇ ಶತಮಾನದಲ್ಲಿ ಬಸವಣ್ಣವರ ಕಾಲದಲ್ಲಿ ಕೂಡ ಅನೇಕ ಶರಣರು ಆಗಿ ಹೋಗಿರ್ತಕ್ಕಂಥ ಅಂಥವ್ರ ಜಯಂತಿಗಳನ್ನು ಕೂಡ ಮಾಡುತ್ತಾ ಬಂದಿರ್ತೀವಿ. ಯಾಕೆ ಈ ಜಯಂತಿಗಳನ್ನು ಮಾಡ್ತಾರೆ? 500, 600, 300 ವರ್ಷಗಳಿಂದ ಆಗಿ ಹೋಗಿರ್ತಕ್ಕಂಥ ಹೇಮರೆಡ್ಡಿ ತಾಯಿ ಮಲ್ಲಮ್ಮನ ಜಯಂತಿ ಕೂಡ ಆಚರಣೆ ಮಾಡ್ತಾರೆ. ಇವರದೇ ಆದಂಥ ಜಯಂತಿಗಳನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಮುಂದಿನ ಬರ್ತಕ್ಕಂಥ ಪೀಳಿಗೆಗೆ ಪರಿಚಯ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ರಾಜ್ಯ ಸರ್ಕಾರಗಳು ಕಲ್ಪಿಸಿದೆ. ಇದರ ಉದ್ದೇಶ ಉಪನ್ಯಾಸಕರಾಗಿ ಬಂದಿರತಕ್ಕಂಥ ಉದಾಹರಣೆ ನಮ್ಮ ಶ್ರೀಮತಿ ವಿಶಾಲಕ್ಷಿ ಕರಡಿಯವರು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಹುಟ್ಟು ಜೀವನ ಚರಿತ್ರೆ ಕೊನೆಯ ಹಂತದವರೆಗೆ ಆಗಿ ಹೋಗಿರ್ತಕ್ಕಂಥ ಎಲ್ಲ ಘಟನೆಗಳು, ಸಮಾಜಕ್ಕಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ, ತೋರಿಸಿರ್ತಕ್ಕಂಥ ಧರ್ಮದ ದಾರಿ, ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಇವೆಲ್ಲವನ್ನ ಬಿಡಿಬಿಡಿಸಿ ಹೇಳ್ತಕ್ಕಂಥ ಕೆಲಸ ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ. ಹಿಂದೆ ಹೋದರೆ 900 ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಬಸವಣ್ಣ ಕಾಲದಲ್ಲಿ 6ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬುದ್ಧನ ಚರಿತ್ರೆ ಇತಿಹಾಸವನ್ನ ಯಾರಿಗೆ ಗೊತ್ತಿರದೆ ಮರೆಮಾಚಿ ಹೋಗ್ತಾರೆ. ಆದ ಕಾರಣ ಯಾವಾಗಲೂ ಮನುಷ್ಯ ಇತಿಹಾಸವನ್ನ ಓದಿದವನು ಇತಿಹಾಸವನ್ನ ಸಹಿ ಮಾಡಬಹುದು ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪದ ಇದೆ. ಅದಕ್ಕಾಗಿ ಇವೆಲ್ಲ ನಾವು ಆಚರಣೆಯನ್ನ ಮಾಡುತ್ತಾ ಬಂದಿದ್ದೇವೆ. ವಿಶೇಷವಾಗಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಒಬ್ಬ ಸಾಮಾನ್ಯ ಮನುಷ್ಯಳಾಗಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಮದುವೆ ಆದ ನಂತರ ಅತ್ತೆ ಮಾವನ ಮನೆಗೆ ಬಂದಾಗ ಗಂಡರು ಕೂಡ ಹುಟ್ಟನಾಗಿರ್ತಕ್ಕಂಥ ಸಂದರ್ಭ. ಇವೆಲ್ಲವನ್ನ ಬಿಟ್ಟು ಹೋಗ್ಬೋದು. ಹಾಗಿಲ್ಲ, ಸಮಾಧಾನದಿಂದ ಅವನನ್ನೇ ಅಪ್ಪಿಕೊಂಡು ಅವನನ್ನೇ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಚೆನ್ನಾಗಿ ನೋಡಿಕೊಂಡು ಆ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯವರಾಗಿ, ಸಮಾಜದಲ್ಲಿ ಕೂಡ ಒಳ್ಳೆಯವರಾಗಿ, ಒಬ್ಬ ಸಾತ್ವಿ ಶಿರೋಮಣಿ ಯಾವ ರೀತಿ ಮುತ್ತೈದೆಯಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಕಾಯಕ ಜೀವಿಯಾಗಿ ದಿನ ದನ ಕಾಯ್ತಕ್ಕಂಥ ಕೆಲಸ ನೀವೆಲ್ಲ ಕೇಳಿದ್ರಿ. ಬಹಳಷ್ಟು ಅತ್ತೆ ನೆಗಡಿದವರು ತೊಂದರೆ ಕೊಡ್ತಕ್ಕಂಥವ್ರನ್ನ ಕೇಳಿ ಕೀಲುಗಟ್ಟೆ ಅಂತಂದ್ರೆ ಜೋಳ ಬೀಸ ಅಂತಕ್ಕಂಥದ್ದು. ಈ ಸಾಕ್ಷಾತ್ ಮಲ್ಲಿಕಾರ್ಜುನ ಸಾಕ್ಷಾತ್ಕಾರ ಆಗಿ ಇಸ್ವಾನ್ ಮಲ್ಲಿದ್ದು ಒಂದು ಸಿದ್ದರಾಮೇಶ್ವರ, ಸೋಲಾಪುರದ ಸಿದ್ದರಾಮೇಶ್ವರ, ಇನ್ನೊಂದು ಹೇಮರೆಡ್ಡಿ ಮಲ್ಲಮ್ಮ. ಸಾಕ್ಷಾತ್ ಮಲ್ಲಿಕಾರ್ಜುನ ದರ್ಶನ ಪಡೆದುಕೊಂಡಿರು. ಇದು ನಮ್ಮ ಇತಿಹಾಸ ಪುಟದಲ್ಲಿದೆ. ಸುಮ್ಮನೆ ಆಗ್ತಾ ಹೋಗುದಲ್ಲಿ ಸುಮ್ಮ ಸುಳ್ಳಂದ್ರೆ ಏನ್ರಿ, ಸಾಕ್ಷಾತ್ ಪರಮಾತ್ಮ ಸಾಕ್ಷಾತ್ ಆಗ್ತಾನೆಲ್ಲ ಸುಳ್ಳು ಯಾರು ನಂಬ್ತೀನಿ ಅಂತ ಅನ್ಬೋದು. ಹೇಮರೆಡ್ಡಿ ಮಲ್ಲಮ್ಮ ಒಂದು ವರ ಕೇಳಿದ್ರು. ಇವತ್ತಿನೂ ಕೂಡ ಈ ಜಗತ್ತಿನಲ್ಲಿ ರೆಡ್ಡಿ ಜನಾಂಗದಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಉಪವಾಸ ಬಿದ್ದಿದ್ದು ನೋಡಿದಿಲ್ಲ? ಶ್ರೀಮಂತವಾಗಿ ಇನ್ನೊಂದು ವರ ಬೆಳೆದು ಸಾಕ್ಷಾತ್ ವರ ಪಡೆದಿದ್ದು ಸುಳ್ಳು ಆಗ್ತದ? ರೆಡ್ಡಿ ಜನಾಂಗ ಅಂತ ಬೇಳಿಲ್ಲ. ಅದು ಇಡೀ ಸಮಾಜಕ್ಕೆ ಮಲ್ಲಿಕಾರ್ಜುನ ಸಾಕ್ಷಾತ್ಕಾರ ಆಗ್ತದನ್ನುವ ಏನಾದ್ರೂ ಕೇಳಂದ ಇಡೀ ಮನುಕುಲಕ್ಕೆ ನಿನ್ನನ್ನ ನಂಬಿ ಬಂದವರನ್ನ ಶಿವರಾತ್ರಿ ಹಬ್ಬ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರಾ ಸರಂಗ ನಿರಂತರವಾಗಿ ನಡೀಲಿ, ನಿನ್ನನ್ನು ನಂಬಿ ಬಂದು ಬೇಡಿಕೊಂಡವರನ್ನ ಉದ್ಧಾರ ಮಾಡುವಂತ ಹೇಳಿ ಕೇಳಿರ್ತಕ್ಕಂಥ ಮಾತಾಡಿ ಸಮಾಜದ ಎಲ್ಲಾ ಜನಾಂಗ, ಯಾವುದೇ ಜಾತಿ ಜನಾಂಗ, ಎಲ್ಲಾ ಜಾತಿ ಜನಾಂಗದವರು ಕೂಡ ನಿನ್ನ ಆಸ್ಥಾನದಲ್ಲಿ ಬಂದು ನಿನ್ನನ್ನು ಬೇಡಿಕೊಂಡು ನಂಬಿದವರನ್ನ ಉದ್ಧಾರ ಮಾಡ್ತಕ್ಕಂಥ ವರವನ್ನ ಕೊಡುವಂತಕ್ಕಂಥ ಕೇಳಿರ್ತಕ್ಕಂಥದ್ದು. ಆವಾಗ ಮಲ್ಲಿಕಾರ್ಜುನ ನಿನಗಾಗಿ ವರವನ್ನು ಕೇಳು ಅಂದಾಗ, ಸಾಕ್ಷಾತ್ ಪರಮಾತ್ಮನೇ ನಿನಗಾಗಿ ವರವನ್ನು ಕೇಳಂದಾಗ ಕೂಡ ಮತ್ತೊಮ್ಮೆ ಅದಕ್ಕೆ ನಿನಗಾಗಿ ಕೇಳಂದಾಗ ನನ್ನನ್ನು ನಂಬಿರ್ತಕ್ಕಂಥವ್ರು, ನಮ್ಮ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಬಹಳ ಬಡವರು, ಕೃಷಿಕ ಸಮಾಜದಲ್ಲಿ ಬಂದಿರ್ತಕ್ಕಂಥವ್ರು, ಇವರು ಯಾವತ್ತೂ ಕೂಡ ಬಂದರೆ ಬಡತನ ಬರದೇ ಹಾಗೆ ನೋಡ್ಕೊಳ್ತಾ ಅಂತ ಮಲ್ಲಿಕಾರ್ಜುನ ಕೇಳಿರ್ತಕ್ಕಂಥದ್ದು, ಆ ವರವನ್ನ ಪಡೆದಿರ್ತಕ್ಕಂಥದ್ದು ಇವತ್ತು ಇತಿಹಾಸದಲ್ಲಿ ಇದೆ. ಇದನ್ನು ನಂಬಲೇಬೇಕಲ್ಲ. ಆ ರೀತಿ ಇವತ್ತು ತಮ್ಮ ವೆಮನ್ ಯಾಕಾದ ಏನು ಒಮ್ಮಿಂಡೆ ಮ್ಯಾಗಿಂದ ವೆಮನ್ ಯಾವ ರೀತಿ ಅಂತಕ್ಕಂಥದ್ದು ಕೂಡ ಇತಿಹಾಸದಲ್ಲಿದೆ. ಯಮನ ಭರಮರೆಡ್ಡಿಯೇ ತಮ್ಮ ವೆಮನ್ ರೆಡ್ಡಿ. ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಸೊಸೆ, ಆ ಹೇಮರೆಡ್ಡಿ ಮಲ್ಲಮ್ಮನ ಮೈದನ. ಆ ಮೈದನ ಅವನು ಒಬ್ಬ ಮಧ್ಯವರ್ಷನಿ, ವೇಶ್ಯಾವಾಟಿಕೆಗೆ ಹೋಗ್ತಕ್ಕಂಥ ಮನುಷ್ಯ. ಮನೆಯಲ್ಲಿ ಎಷ್ಟೋ ತೊಂದರೆ ಇದ್ರು ಕೂಡ ಆಕೆ ಅವನನ್ನ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಅವನ ಕೆಟ್ಟದಿಂದ ಮಾತ್ರ ಹೊರಗೆ ಹೋಗ್ತಕ್ಕಂಥ ಸಂದರ್ಭ. ಆ ವೇಶ್ಯಾವನಿಗೆ ಮಲ್ಲಮ್ಮನ ಹೇಮರೆಡ್ಡಿ ಮಲ್ಲಮ್ಮನ ಮುಕ್ತಿಯನ್ನ ತೆಗೆದುಕೊಂಡು ಬಾ ಅಂತ ಹೇಳಿದಾಗ ವೇಶ್ಯ ಚಟಕ್ಕಾಗಿ ಆ ವೇಶ್ಯೆಗೆ ಕೊಡ್ತಕ್ಕಂಥ ತೃಪ್ತಿ ಪಡಿಸೋಸ್ಕರ ಮಲ್ಲಮ್ಮನ ಮುಗುತಿಯನ್ನ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಕೇಳಿದಾಗ ನಮ್ಮ ಹೇಮರೆಡ್ಡಿ ಮಲ್ಲಮ್ಮರು ಸುಮ್ಮನೆ ಕುಳ್ಳಿಲ್ಲ, ಒಂದು ಮಾತು ಹೇಳಿದ್ರು, ತೆಗೆದುಕೊಂಡು ಹೋಗು, ಆದರೆ ನೀನು ಹೋಗಿ ನೀನು ಮಲಗ್ತಕ್ಕಂಥ ಮರದ ಮೇಲೆ ಕುಳಿತುಕೊಂಡು ಆ ವೇಷಿಗೆ 3 ಪ್ರದಕ್ಷಿಣೆ ಮಾಡಿ ಬಗ್ಗಿ ಹಿಂದಿನಿಂದ ಕೈ ಹಾಕಿ ನನ್ನ ತೆಗೆದುಕೊಂಡು ಅಂತ ಹೇಳ್ತಾರೆ. ಇದು ಹೇಳಿದಾಗ ಏನು ಬಂದ್ರೆ ಅವ ಹೇಳಿದಂತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ಆ ಹೆಣ್ಣು ಮಗಳು ಪ್ರದಕ್ಷಿಣೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಮಾಂಸ ಮದ್ದಲೆಗಳನ್ನ ನೋಡಿ ಅವನ ಮನ ಪರಿವರ್ತನೆ ಆಗಿ ಇಡೀ ದೇಶಕ್ಕೆ ಯಮನ್ ಸಂದೇಶ ನಾವೆಲ್ಲ ಕೇಳಿದೀವಿ. ಯಮನ್ನಾಗಿ ಇದನ್ನ ನಂಬೇಕಲ್ಲ, ಇದನ್ನು ಕೂಡ ಹೇಮರೆಡ್ಡಿ ಮಲ್ಲಮ್ಮ ಸಾಕ್ಷಾತ್ವಾಗಿ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಘಟನೆಗಳನ್ನ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಒಂದು ಸಮುದ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಒಬ್ಬ ಮನುಷ್ಯನ ಒಬ್ಬ ದುಶ್ಚಟದಿಂದ ದುಮ್ಮಾನದಿಂದ ಬಳರ್ತಕ್ಕಂಥ ಸಮಾಜವನ್ನೇ ಹಾಳು ಮಾಡ್ತಕ್ಕಂಥ ಮನುಷ್ಯನಮ್ಮ ಒಬ್ಬ ವಿಮನ್ ಶರಣಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಆಶೀರ್ವಾದ. ಎಲ್ಲರಿಗೂ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಉತ್ಸವ ನಿಮಿತ್ತ ಎಲ್ಲರಿಗೂ ಶುಭಾಶಯಗಳನ್ನು ಹಾರೈಸುತ್ತಾ ನಾನು ಡಾಕ್ಟರ್ ಪ್ರತಿಮಾ ಕಾಮರೆಡ್ಡಿ ಒಂದೇನು ಸಂದೇಶ ಕೊಡ್ಬೋದಂದರೆ, ನಾವು ಎಲ್ಲ ಹೆಣ್ಮಕ್ಕಳಾಗಿ ನಂದು ಪರ್ಸ್ನಲ್ಲಾಗಿ ನನ್ನ ಮೆಸೇಜ್ ಏನಂದರೆ, ನಾವು ಕೂಡ ತುಂಬ ಕಷ್ಟದಿಂದ ಮೇಲ್ಗಡೆ ಬಂದು ಎಲ್ಲ ಓದಿ ಬರಹ ಆದಮೇಲೆ ಕೂಡ ಲಗ್ನ ಆದಮೇಲೆ ಕೂಡ ಎಷ್ಟೋ ಪರಿಸ್ಥಿತಿಗಳನ್ನು ಅನುಭವ ಮಾಡಿ ನಾವು ಹೇಮರೆಡ್ಡಿ ಮಲ್ಲಮ್ಮನ ಒಂದು ಜೀವನವನ್ನು ನಮ್ಮ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಕೂಡ ಅವಳು ಇಷ್ಟು ಕಷ್ಟಪಟ್ಟರೂ ಕೂಡ ಮಲ್ಲಿಕಾರ್ಜುನ ದೇವರು ಯಾವಾಗ ಅವ್ರಿಗೆ ಸಾಕ್ಷಾತ್ಕಾರ ಆದರೂ ಅವಳು ತನ್ನ ಸಲುವಾಗಿ ಏನೂ ಕೇಳಲಿಲ್ಲ. ಅವರು ಪೂರ್ತಿ ಸಮಾಜ ಒಂದು ಒಳ್ಳೆಯದಾಗಲಿ, ಸಮಾಜ ಯಾವಾಗೂ ಬಡತನ ಬರಬಾರ್ದು ಅಂತ ಒಂದು ಬಂಗಾರ ಕಡ್ಡಿಯನ್ನು ಕೇಳಿದ್ಲು. ಹಾಗೆ ನಾವು ಕೂಡ ನನ್ನ ವೈಯಕ್ತಿಕ ಜೀವನದಲ್ಲಿ ನಾವು ತುಂಬ ಕಷ್ಟದಿಂದ ಬಂದೀವಿ, ಎಷ್ಟೋ ಕಷ್ಟಗಳು ಪಟ್ಟು ಈ ಮಟ್ಟಿಗೆ ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಆದರೆ ಈ ಮಟ್ಟಿಗೆ ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಹೇಮರೆಡ್ಡಿ ಮಲ್ಲಮ್ಮನ ಆಶೀರ್ವಾದದಿಂದೇ ಇದೆಲ್ಲ ಆಗ್ಯದ ಅಂತ ನನಗನ್ನಿಸುತ್ತೆ. ಹೀಗಾಗಿ ನಾವು ಮುಂದೆ ಕೂಡ ನನ್ನ ಪರವಾಗಿ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ನಮಗೆ ಅವಳು ಆಶೀರ್ವಾದ ಮಾಡಾಳ ಅಂತಂದ್ರೆ ನಾವು ಒಂದು ಸಮಾಜಕ್ಕೆ ಒಳ್ಳೆಯದಾಗ್ಲಂತೆ ಆಶೀರ್ವಾದ ಮಾಡಾಳ. ಸೊ ಆ ಆಶೀರ್ವಾದವನ್ನು ನಾವು ಸಮಾಜಕ್ಕೆ ಹಂಚಿಕೊಂಡು ನಾವು ಕೂಡ ಬೆಳೆದು ನಮ್ಮ ಸಮಾಜವನ್ನು ಬೆಳೆಸಬೇಕಂತ ನನ್ನ ಇಚ್ಛೆ ಅಲ್ಲದೆ ಎಲ್ಲರೂ ಈ ರೀತಿ ಮಾಡಬೇಕಂತ ಎಲ್ಲ ನನ್ನ ಹೇಮರೆಡ್ಡಿ ಮಲ್ಲಮ್ಮನ ಬಳಗದವರಿಗೆ ನಾನು ಇವತ್ತು ಕಳಕಳಿಯಿಂದ ಒಂದು ಕಳಕಳಿಯಾಗಿ ಒಂದು ಕೇಳ್ತೀನಿ. ಸೊ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಶುಭಾಶಯಗಳು. 603. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿದ್ದರಾಮೇಶ್ವರ ನೇತ್ರ ಆಸ್ಪತ್ರೆಯಿಂದ 100ಕ್ಕೂ ಹೆಚ್ಚು ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ನಡೆಸಿದ್ರು. ವೇದಿಕೆಯಲ್ಲಿ ರಾಜ್ಯ ತೊಗರಿ ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ ಬಾಗಣ್ಣಗೌಡ ಸಂಕನೂರ್, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣ್ಸ್ಕಿ ಉಪಸ್ಥಿತರಿದ್ದರು. ದತ್ತಪ್ಪ ಸಾಗನೂರ್ ಸ್ವಾಗತಿಸಿದ್ರು. ಜಿಜಿ ವಣಿಕ್ಯಾಳ್ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಚನ್ನಾರೆಡ್ಡಿ ಪಾಟೀಲ್, ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ, ಇನ್ ಗುಲ್ಬರ್ಗ ವಾಹಿನಿ ಮುಖ್ಯಸ್ಥರಾದ ಸಂಜೀವ್ ರೆಡ್ಡಿ, ಡಾಕ್ಟರ್ ರಾಜಶ್ರೀ ರೆಡ್ಡಿ, ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ, ಡಾಕ್ಟರ್ ಶ್ವೇತಾ ಸಿದ್ದಾರೆಡ್ಡಿ, ಡಾಕ್ಟರ್ ಸಿದ್ದಲಿಂಗ ರೆಡ್ಡಿ, ಮಹೇಶ್ ಹೊಸೂರ್ಕರ್, ಬಿಎಸ್ ದೇಸಾಯಿ, ಕನ್ವಾ ನಾಯಕ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ವೈಶಾಖ ಪೂರ್ಣಿಮೆ ದಿನ ಮೇ 12ರಂದು ಕಲಬುರಗಿಯಲ್ಲಿ ಮಹಾಕಾರುಣಿಕ ತಥಾಗತ ಭಗವಾನ್ ಗೌತಮ್ ಬುದ್ಧ ಅವರ ಪಂಚಲೋಹದ ಭೂಮಿ ಸ್ಪರ್ಶ ಮುದ್ರೆಯ ಮೂರ್ತಿ ಅನಾವರಣ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಮುಖಂಡರಾದ ಹನುಮಂತ್ ಬೋಧನ್ಕರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ 12ರಂದು ಸಂಜೆ 5 ಗಂಟೆಗೆ ನಗರದ ಬಸವನಗರದ ಕರುಣಾ ಬುದ್ಧ ವಿಹಾರದಲ್ಲಿ ನೂತನವಾಗಿ ಪ್ರತಿಷ್ಠಾಪಿಸಲಾದ ಮಹಾಕಾರುಣಿಕ ತಥಾಗತ ಭಗವಾನ್ ಗೌತಮ್ ಬುದ್ಧ ಅವರ ಪಂಚಲೋಹದ ಭೂಮಿ ಸ್ಪರ್ಶ ಮುದ್ರೆಯ ಮೂರ್ತಿ ಅನಾವರಣ ಸಮಾರಂಭ ಏರ್ಪಡಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು, ಭಂತೇಜಿಗಳು, ಬೌದ್ಧ ಧರ್ಮದ ಅನುಯಾಯಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. 30 ವರ್ಷದ ಹೋರಾಟದಿಂದ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಒಳ ಮೀಸಲಾತಿಯನ್ನು ಸರ್ವೆ ಮಾಡಬೇಕು ಅಂಥೇಳಿ ಸುಮಾರು 5 ತಾರೀಕಿಂದ 17 ತಾರೀಕಿನವರೆಗೆ ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಆದರೆ ಸರ್ವೆ ಕಾರ್ಯಕ್ಕೂ ಮತ್ತು ವೋಟರ್ಸ್ಗೂ ವ್ಯತ್ಯಾಸ ಅದ. 24 ಗಂಟೆದಾಗ 1 ಅವರ್ನೂ ಸರ್ವರ್ ಬರ್ತಲ್ಲ, ಸರ್ವರ್ ಡೌನ್ ಅಂತ ಹೇಳ್ತಾರೆ. ಹಾಗಾಗಿ ವೋಟರ್ ಲಿಸ್ಟಿಗೆ ಮತ್ತು ಈ BLOಗೂ ಮತ್ತು ಟೀಚರ್ಗಳಿಗೆ ಹೊಂದಾಣಿಕೆ ಇಲ್ಲ. ಮೇಲಾಗಿ ಪ್ರತಿ ದಿವಸ ಒಂದೊಂದು ಆ್ಯಪ್ ಚೇಂಜ್ ಆಗ್ತಾಯಿದೆ. ಆ್ಯಪ್ ಚೇಂಜ್ ಆಯ್ತು ಮುಂಜಾನೆ ಅಂತ 5 ದಿವಸದಿಂದ ಯಾವುದೂ ಸರ್ವೆ ಆಗ್ತಾಯಿಲ್ಲ. ಸರ್ವೆ ಆಮೆಗತೆ ನಡೆದ ಕುಂಠಿತಾಗ 5% ಸರ್ವೆ ಆಗ್ತಾಯಿಲ್ಲ. ಸುಮಾರು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾದಿಗರು ಮತ್ತು ಇನ್ನಿತರ ಎಲ್ಲ ಜಾತಿಗಳು 10 ಲಕ್ಷ ಜನ ಇದ್ದಾರೆ.
ಆದರೆ ಗುಲ್ಬರ್ಗ ನಗರದಲ್ಲಿ ಒಂದು 28 ಓಣಿಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಯಾವ ಓಣಿಗೆ ಇನ್ನತನ ಹೋಗಿಲ್ಲ ಟೀಚರ್ಸ್ಗಳು. ಹೋದಾಗ ಒಂದು 10 ಮಿನಿಟ್ ಹೋಗ್ತದ, ಸರ್ವರ್ ಡೌನ್ ಆಗ್ತದೆ, ಮತ್ತು ವಾಪಸ್ ಬರ್ತಾರೆ. ಹೀಗಾಗಿ ಇದು ಒಳ ಮೀಸಲಾತಿ ಅನೇಕ ದಿವಸದಿಂದ ಹೋರಾಟದ. ಅದು ಈಗ ಬಂದಾಗೂ ಅದು ವ್ಯವಸ್ಥೆ ಸರಿಯಾಗಲ್ಲ. ಮತ್ತು ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಮುತುವರ್ಜಿ ಈ ಟೀಚರ್ಸ್ಗಳನ್ನು BLOಗಳನ್ನು ಒಂದೇ ಆರ್ಡರ್ಗಳಲ್ಲಿ ಒಂದೇ ನೆಲೆ ಕಳಿಸಿದ್ರೆ ಮಾತ್ರ ಸರಿ ಹೋಗುತ್ತೆ. ಯಾಕೆ ಇರೋದು 5 ದಿವಸದ, ಈಗ 17 ತಾರೀಕಿಗೆ ಕೊನೆ ದಿನಾಂಕದ. ಅದಾದ್ರೂ 1% ಸರ್ವೆ ಆಗಿಲ್ಲ ಅಂದ್ರೆ ಈ ಜನರ ಮೇಲೆ ಅನ್ಯಾಯ ಮಾಡಿದಂಥ ವ್ಯವಸ್ಥೆ ಕಾಣುತ್ತದೆ. ಅದಕ್ಕಿದು ಯಾರ ಒಳಸಂಚದ ಗೊತ್ತಾಗ್ತಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳು ವ್ಯವಸ್ಥೆ ನೋಡಿ ತಕ್ಷಣ ಇದನ್ನು ಯಾಕಂದ್ರೆ ಕೆಲವೊಂದು ಕಡೆ ಆಧಾರ್ ಕಾರ್ಡ್ ಇಲ್ಲ ಅಂತೇಳಿ ವಾಪಸ್ ಬರ್ತಾಯಿದ್ದಾರೆ, ಮತ್ತು ರೇಷನ್ ಕಾರ್ಡ್ ಇಲ್ಲ ಅಂತ ವಾಪಸ್ ಬರ್ತಾಯಿದ್ದಾರೆ. ನಂದು ಒಂದು ಏರಿಯಾದಾಗ ನಾನು ಕಾರ್ಡ್ ಇದೆ, ನಾನು ವೋಟಿಂಗ್ ಲಿಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನನ್ನ ಮನೆ ಇದೆ. ಆ ವ್ಯತ್ಯಾಸನಾಗ ಅವ್ರು ಹೋಗೋದೇ ತೊಂದರೆ ಆಗ್ಲತ್ತ, ಅಲ್ಲಿ ಹೋಗೋತನ ಸರ್ವರ್ ಡೌನ್ ಆಗ್ತದೆ. ಹೀಗಾಗಿ ಅನೇಕ ಲೋಪದೋಷಗಳು, ಹೆಚ್ಚಿನ ಲೋಪದೋಷಗಳವ. ಅದಕ್ಕಾಗಿ 5 ದಿವಸದಲ್ಲಿ 5 ಸಾರಿ ಆ್ಯಪ್ ಚೇಂಜ್ ಮಾಡಿದ್ದಾರೆ ಸರ್ಕಾರ. ಮುಂಜಾನೆ VC ನಡೀತಾರೆ ಅನ್ನೋದು, ಸಂಜೆ ತನಕ ಕರ್ಸೋದು, BLOಗಣ CO ಕರೆಸ್ತಾರೆ, CO ಅಂದಾಗ DC ಕರೆಸ್ತಾರೆ. ಹೀಗಾಗಿ ಆ ಟೀಚರ್ಗಳು ವ್ಯವಸ್ಥೆ ಆಗ್ತಾಯಿಲ್ಲ, BLOಗಳಿಗೆ ವ್ಯವಸ್ಥೆ ಆಗ್ತಾರೆ. ಅವ್ರಿಗೆ ಮತ್ತು ಒಬ್ರಿಗೊಬ್ರು ಕೋಆರ್ಡಿನೇಷನ್. ಅದಕ್ಕೆ ತಕ್ಷಣ ಜಿಲ್ಲಾಧಿಕಾರಿ BLO ಮತ್ತು ಟೀಚರ್ಸ್ಗಳ ಒಂದುಗೂಡಿಸಿ ಈ ಸರ್ವೆ ಕಾರ್ಯಕ್ರಮ ಸಂಪೂರ್ಣವಾಗಿ ವಿಫಲ ಆಗ್ತದೆ. ಅದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಸರಿ ಮಾಡಬೇಕಂತ ಇಡೀ ಜಿಲ್ಲಾ ಮಾದಿಗರ ಒಂದು ಮನವಿ ಇದೆ. ಈಗಾಗಲೇ ಮನವಿಗೆ ತಕ್ಷಣ ಸಮಯ ಭಾಳ ಕಡಿಮೆ ಅದ. ಆದಾಗ್ಯೂ ದಿನನಿತ್ಯ ಪೇಪರಲ್ಲಿ ಮಾಡ್ತಾಯಿದ್ದೆ ಅಂತ ಹೇಳ್ತಾರೆ. ಯಾವ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಕೆಲವೊಂದು ವಿಲೇಜ್ನಾಗ ಇನ್ನೂ ತನಕ ಹೋಗಿಲ್ಲ ಸರ್, ಯಾರು ಟೀಚರ್ಸ್ಗಳೂ ಹೋಗಿಲ್ಲ, ಅವ್ರ ಮನೆಗೂ ಹೋಗಿ ಕೇಳ್ತಾ ಇಲ್ಲ. ಮತ್ತು ಕೆಲವೊಂದು ಇಲ್ಲಿಂದನೇ ತಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ರಾಜ್ಯಕ್ಕೆ ಹೋಗ್ಯಾರ. ಅವರು ಆಧಾರ್ ಕಾರ್ಡ್ ಅಲ್ಲಿ ಅವಶ್ಯಕತೆ ಅಲ್ಲವ, ಆದರೆ ಅವ್ರ ಮೂಲ ನಿವಾಸಿಗಳು ಕರ್ನಾಟಕದಲ್ಲಿ ಮತ್ತು ಗುಲ್ಬರ್ಗದವ್ರು ಇದ್ದಾರೆ. ಅಂಥವ್ರಿಗೆ ನೀವು ಆ್ಯಡ್ ಮಾಡಬೇಕಂತ ನಾವು ಜಿಲ್ಲಾಧಿಕಾರಿ ಮನವಿ ಮಾಡಿದ್ವಿ. ಅದ್ರ ಬಗ್ಗೆಯೂ ಯಾವುದೂ ಸ್ಪಷ್ಟೀಕರಣ ಆಗ್ತಾಯಿಲ್ಲ. ಅದಕ್ಕೆ ಪೇಪರ್ ಮುಖಾಂತರ, ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ಈ ಸಮುದಾಯದ ಕಳಕಳಿ ವಿನಂತಿ ಇದೆ. ಹೆಚ್ಚಿನ ಸಂಖ್ಯೆ ಇದರ ಆಗುವಂಥ ಲೋಪದೋಷಗಳನ್ನು ಸರ್ಕಾರ ಸರಿಪಡಿಸಿ ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ಪತ್ರಿಮಾಧ್ಯಮಕ್ಕೆ ಬಂದ್ವಿ. ಅದಕ್ಕೆ ತಮ್ಮಲ್ಲಿ ಕಳಕಳಿ ಮತ್ತು ಹೆಚ್ಚಿನ ಸುದ್ದಿಗೋಷ್ಠಿಯಲ್ಲಿ ಬೌದ್ಧ ಸಮಾಜದ ಅನೇಕ ಮುಖಂಡರು ಹಾಗೂ ಸಮುದಾಯದ ಹಿರಿಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಮೇ 12ರಂದು ಬಸವನಗರದಲ್ಲಿ ಬುದ್ಧನ ಪ್ರತಿಮೆಯ ಅನಾವರಣ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಜಾತಿ ಸಮೀಕ್ಷೆ ವೇಳೆ ಸಾಕಷ್ಟು ಲೋಪದೋಷಗಳು ಎದ್ದು ಕಾಣುತ್ತಿದ್ದು, ಕೂಡಲೇ ಸರ್ಕಾರ ಅದನ್ನು ಸರಿಪಡಿಸಬೇಕು ಎಂದು ಮಾದಿಗ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾದಿಗ ಸಮಾಜದ ಶ್ಯಾಮ್ ನಾಟೇಕರ್, ವಿಜಯಕುಮಾರ್ ಆಡಕ್ಕಿ ಹಾಗೂ ಮುಖಂಡರು, ಮೇ 5ರಂದು ಆರಂಭವಾದ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎದ್ದು ಕಾಣುತ್ತಿವೆ. ಸರ್ವೆ ವೇಳೆ ಸರ್ವರ್ ಸಮಸ್ಯೆ, ಗಣತಿದಾರರಲ್ಲಿನ ಹೊಂದಾಣಿಕೆ ಕೊರತೆ ಹೀಗೆ ನಾನಾ ಕಾರಣಗಳಿಂದ ಜನಗಣತಿ ವಿಳಂಬವಾಗುತ್ತಿದೆ. ಸರ್ಕಾರ ಇವುಗಳನ್ನು ಸರಿಪಡಿಸಿ ಗೊಂದಲ ಮುಕ್ತ ಸಮೀಕ್ಷೆಗೆ ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತಿನ ದಿನ ಬಸವನಗರದ ರಾಹುಲ್ ಯುವಕ ಸಂಘದ ವತಿಯಿಂದ ಕರುಣಾ ಬುದ್ಧ ವಿಹಾರನಲ್ಲಿ 6 ಫೀಟಿನ ಭಗವಾನ್ ಬುದ್ಧರ ಭೂಮಿ ಸ್ಪರ್ಶ ಮುದ್ರೆಯ
ಬುದ್ಧ ಸ್ಟ್ಯಾಚ್ಯೂವನ್ನು ಇನಾಗ್ರೇಷನನ್ನು ಮಾಡಲಾಗ್ತದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ 5 ಜನ ಮಹಿಳಾ ಭಿಕ್ಕುಣಿಯರು ಆಗಮಿಸ್ತಾ ಇದ್ದಾರೆ. ಪೂಜ್ಯನೀಯ ಸತ್ಯಶೀಲ ಮಹಾಥೇರೋ ಅಕೋಲಾ, ಪೂಜ್ಯನೀಯ ಆರ್ಯಶೀಲಾ ಮಹಾಥೇರಿ ನಾಂದೇಡ್, ಭಿಕ್ಕುಣಿ ಸುಮನಾ ಶಕ್ತಿನಗರ್ ಕಲಬುರಗಿ, ಪೂಜ್ಯ ಭಿಕ್ಕುಣಿ ಸಂಘಮಿತ್ರ ಭೋಪಾಲ್, ಪೂಜ್ಯ ಭಿಕ್ಕುಣಿ ಬೋಧಿ ಚಿತ್ತ ನಾಗ್ಪುರ್, ಪೂಜ್ಯನೀಯ ಭಿಕ್ಕುಣಿ ಶೀಲ ರಕ್ಷಿತಾ ವಾಶಿಂ. ಈ ಮಹಿಳಾ ಬೌದ್ಧ ಭಿಕ್ಕುಣಿಯರು ಈ ಬುದ್ಧ ವಿಹಾರದ ಬುದ್ಧ ಸ್ಟ್ಯಾಚ್ಯೂವನ್ನು ಇನಾಗ್ರೇಷನನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ಮುಖ್ಯವಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮತ್ತು AICC ಅಧ್ಯಕ್ಷರು ಇವರು ವಹಿಸಲಿದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದೇ ಬಸವನಗರದ ನಿವಾಸಿಯಾಗಿದ್ದಾರೆ. ಅವರು ಮೊದಲು ಅಲ್ಲೇ ಬೆಳೆದು ಅಲ್ಲೇ ತಮ್ಮ ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ನಗರ ಬಸವನಗರ. ಹಾಗಾಗಿ ಅವರೇ ಏನಪ್ಪ ಅಂತಂದರೆ ಆ ಬುದ್ಧ ವಿಹಾರದ ಮೊದಲು 1972ರಲ್ಲಿ ಏನಪ್ಪ ಅಂತಂದ್ರೆ ಅದನ್ನು ಬುದ್ಧ ವಿಹಾರವನ್ನು ಮಾಡಬೇಕು ಅಂಥೇಳಿ ಒಂದು ಸ್ಟ್ಯಾಚ್ಯೂವನ್ನು ಅವ್ರ ಕೈಲಿಂದ ಏನಪ್ಪ ಅಂತಂದ್ರೆ ಅಲ್ಲಿ ಉದ್ಘಾಟನೆ ಆಗಿತ್ತು. ಇವತ್ತು ಅದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹಿರಿಯರೆಲ್ಲ ದೊಡ್ಡ ಪ್ರಮಾಣದ ಏನಪ್ಪ ಅಂತಂದರೆ ಬುದ್ಧ ವಿಹಾರವನ್ನು ಕಟ್ಟಿದ್ದಾರೆ. ಅಲ್ಲಿ ಪ್ರತಿ ರವಿವಾರ ಅಲ್ಲಿ ಬುದ್ಧ ವಂದನಾ ಕಾರ್ಯಕ್ರಮ ಮತ್ತು ಬುದ್ಧ ಮತ್ತು ಆತನ ಧಮ್ಮ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕಗಳ ಬಗ್ಗೆ ಪಠಣವನ್ನು ಪ್ರತಿ ರವಿವಾರ ಅಲ್ಲಿ ನಡೀತದೆ. ಹಾಗಾಗಿ ಭಾಳ ಪ್ರೀತಿಯಿಂದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ಎಲ್ಲರನ್ನ ಕರೆದೇನಪ್ಪ ಅಂತಂದರೆ ಅಲ್ಲಿ ಬುದ್ಧನ ಮೂರ್ತಿ ಏನಪ್ಪ ಅಂದ್ರೆ ಪ್ರತಿಷ್ಠಾಪನೆ ಮಾಡಿರಿ ಅಂಥೇಳಿ ಮೊದಲು ಬುದ್ಧ ವಿಹಾರದಲ್ಲಿ 5 ಗಂಟೆಗೆ ಏನಪ್ಪ ಅಂತಂದರೆ ಆ ಬುದ್ಧ ವಿಹಾರದಲ್ಲಿ ಅವ್ರ ಕೈಯಿಂದ ಏನಪ್ಪ ಅಂತಂದ್ರೆ ಆ ಮೂರ್ತಿಯನ್ನೇನಪ್ಪ ಅಂತಂದ್ರೆ ಉದ್ಘಾಟನೆಗೊಳ್ಳಲಿದೆ. ಆನಂತರ 5:30 ಗಂಟೆಗೆ ಅದೇ ವಿಹಾರದ ಎದುರುಗಡೆ ಇರತಕ್ಕಂಥ ಕಮ್ಯುನಿಟಿ ಹಾಲ್ನಲ್ಲಿ ಸಮುದಾಯ ಭವನದಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಕಲ್ಲಿನ ಭೂಮಿ ಸ್ಪರ್ಶ ಮುದ್ರೆಯ ಅದು ಕೂಡ ಏನಪ್ಪ ಅಂತಂದರೆ ಮೂರ್ತಿನೂ ಕೂಡ ಏನಪ್ಪ ಅಂತಂದರೆ ಉದ್ಘಾಟನೆಗೊಳ್ಳಲಿದೆ. ಈ ಎರಡೂ ಮೂರ್ತಿಗಳು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಹಸ್ತದಿಂದ ನೆರವೇರಲಿದೆ. ಅದಕ್ಕೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾಯಿದ್ದೀನಿ, ಗುಲ್ಬರ್ಗದ ಎಲ್ಲ ಬೌದ್ಧ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾವು ವಿನಂತಿ ಮಾಡ್ತಾಯಿದ್ದೀವಿ. ಮತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು, ಲೋಕಸಭಾ ಸದಸ್ಯರು ಕಲಬುರಗಿ, ಮತ್ತು ಸೌತ್ MLA ಅವರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಪಾಟೀಲರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಗರದ ಹಿರಿಯರಾಗಿರ್ತಕ್ಕಂಥ ಹನುಮಂತರಾವ್ ಬೆಡಜರ್ಗಿ, ಶಿವರಾಯ ವಾಡಿ ಮತ್ತು ಶಶಿಕಾಂತ್ ಮೂರ್ತಿ ಇವರು ಅಲ್ಲಿ ನಗರದ ಏನಪ್ಪ ಅಂತಂದರೆ ಪ್ರಮುಖರಿದ್ದಾರೆ. ಅವರು ಕೂಡ ಏನಪ್ಪ ಅಂದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮತ್ತು ಅನೇಕ ಏನಪ್ಪ ಅಂದರೆ ಜನಪ್ರತಿನಿಧಿಗಳು ಮತ್ತು ಅಲ್ಲಿಯ ಏನಪ್ಪ ಅಂದರೆ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಹಿರಿಯರು ಎಲ್ಲರೂ ಏನಪ್ಪ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಿರುವುದರಿಂದ ತಾವು ಕೂಡ ಏನಪ್ಪ ಅಂದರೆ ಇದರ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮಾಜದ ಮುಖಂಡರಾದ ಲಿಂಗರಾಜ್ ತಾರ್ಫೈಲ್, ನಾಗರಾಜ್ ಗುಂಡ್ಕುರ್ತಿ, ಮಲ್ಲಿಕಾರ್ಜುನ್ ಚಿಂಚನ್ಸೂರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅದ್ದೂರಿ ಆಚರಣೆ. ಜಾತಿ ಸಮೀಕ್ಷೆ ವೇಳೆ ಲೋಪದೋಷ, ಮಾದಿಗ ಸಮಾಜ ಆರೋಪ. ಮೇ 12ರಂದು ಬಸವನಗರದಲ್ಲಿ ಬುದ್ಧನ ಪ್ರತಿಮೆ ಅನಾವರಣ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.